ಇನ್ನೊಂದು ಬಾಂಬ್ ದಾಳಿ ಬಗ್ಗೆ ಅಮೆರಿಕ ಸೇನೆಯಿಂದ ಟ್ವೀಟ್ ಮಾಡಲಾಗಿದೆ. 5,000 ಪೌಂಡ್ ಬಾಂಬ್ ಹಾಕಿರೋ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಇರಾನ್ ಬೆದರಿಕೆ ಕೂಡ ಹಾಕಿರುವಂಥದ್ದು. ಕ್ಷಿಪಣಿಗಳ ಮೂಲಕ ಇರಾನ್ ಬೆದರಿಕೆ ಹಾಕಿತ್ತು. ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರಕ್ಕೆ ತಡೆ ಬಿದ್ದಿದೆ. ಈಗ ಕ್ಷಿಪಣಿಗಳ ಮೂಲಕ ಇರಾನ್ ಬೆದರಿಕೆ ಹಾಕಿತ್ತು. ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರಕ್ಕೆ ತಡೆ ಹಾಕಿದೆ. 5,000 ಪೌಂಡ್ ಬಾಂಬ್ ಅಟ್ಯಾಕ್ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಬಾಂಬ್ ದಾಳಿ ಬಗ್ಗೆ ಇದೀಗ ಅಮೆರಿಕ ಅಧಿಕೃತವಾಗಿ ಅಮೆರಿಕ ಸೇನೆಯಿಂದ ಟ್ವೀಟ್ ಮಾಡಲಾಗಿದೆ. 5,000 ಪೌಂಡ್ ಬಾಂಬ್ ಹಾಕಿದೀವಿ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಇರಾನ್ ಬೆದರಿಕೆ ಹಾಕಿತ್ತು. ಹಾರ್ಮೋಜ್ ಜಲಸಂಧಿಯಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಅಮೆರಿಕ ಹಡಗುಗಳಿರ್ಬೋದು ಅಥವಾ ಅಮೆರಿಕದ ಯಾವುದೇ ವಸ್ತು ಆ ಒಂದು ಮಾರ್ಗದಿಂದ ಸಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿ ಇರಾನ್ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದಾದ ನಂತರ ಅಮೆರಿಕ ಹಾಗೂ ಇಸ್ರೇಲ್ಗೆ ಯಾವ ದೇಶ ಸಪೋರ್ಟ್ ಮಾಡುತ್ತಲ್ಲ ಅಂಥವ್ರಿಗೂ ಕೂಡ ಹಾರ್ಮೋಜ್ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಧಮಕಿ ಹಾಕಿತ್ತು ಇರಾನ್. ಒಂದು ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಇದೀಗ ಮತ್ತೊಮ್ಮೆ ನಿನ್ನೆ ಏನು ದಾಳಿ ಮಾಡಿತ್ತು ಅಮೆರಿಕ, ಡೆಡ್ಲಿ ದಾಳಿಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಮತ್ತೊಮ್ಮೆ ಇದೀಗ ಡೊನಾಲ್ಡ್ ಟ್ರಂಪ್ ಅಂತಂದ್ರೆ ಅಮೆರಿಕ ಸೇನೆಯಿಂದ ಅಧಿಕೃತವಾಗಿ ಇದೀಗ ಮಾಹಿತಿ ಬಂದಿರುವಂಥದ್ದು.